ಓಂ ನಮೋ ನಾರಾಯಣಾಯ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಷ್ಣುವಿನ ದಶಾವತಾರಗಳ ಬಗ್ಗೆ ನಿಮಗೆಷ್ಟು ಗೊತ್ತು? ಪರಮಾತ್ಮನ ದಶಾವತಾರಗಳ ಪರಿಚಯ ಇವಾಗ ನೋಡೋಣ ಬನ್ನಿ. ಮಹಾವಿಷ್ಣು ದಶಾವತಾರಗಳನ್ನು ತಲೆದಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ. ವಿಷ್ಣುವಿನ ದಶಾವತಾರದ ಕಥೆಗಳು ಬಹಳ ಆಕರ್ಷವಾಗಿರುವುದರ ಜೊತೆಗೆ ಇಂದಿಗೂ ಜನಪ್ರಿಯವಾಗಿದೆ. ವಿಷ್ಣುವಿನ ಶಕ್ತಿಯನ್ನು ಅರಿಯಲು ಪ್ರತಿಯೊಬ್ಬರೂ ಅದನ್ನು ತಿಳಿಯಲೇಬೇಕು. ವಿಷ್ಣು ದಶಾವತಾರದ ಸಾರಸ್ಯಕರ ಸಂಗತಿಗಳು ಹೀಗಿವೆ ನೋಡೋಣ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಮಹಾವಿಷ್ಣುವಿಗೆ ಹಿಂದೂ ಧರ್ಮದಲ್ಲಿ ಬಹುಳ ಪ್ರಾಮುಖ್ಯವಿದೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಲ್ಲಿ ಬ್ರಹ್ಮನು ಸೃಷ್ಟಿಕರ್ತನಾದರೆ ಶಿವನು ಲಯಕಾರ ಎಂದು ಹೇಳಲಾಗುತ್ತದೆ. ಹಾಗೆ ವಿಷ್ಣುವನ್ನು ಸ್ಥಿತಿಕಾರಕ ಎನ್ನಲಾಗುತ್ತದೆ. ವಿಷ್ಣುವನ್ನು ಈ ಬ್ರಹ್ಮಾಂಡದ ರಕ್ಷಕನೆಂದು ಹೇಳುತ್ತಾರೆ. ಜಗತ್ತಿನಲ್ಲಿ ಅಸುರ ಶಕ್ತಿಗಳು ಹೆಚ್ಚಾದಾಗ ಅದನ್ನು ತಡೆಯಲು ಮಹಾವಿಷ್ಣುವು ಅವತಾರವನ್ನು ಎತ್ತಿ ಬಂದಿದ್ದಾನೆ. ಮಾನವ ಕುಲವನ್ನು ರಕ್ಷಿಸಿ ಧರ್ಮವನ್ನು ಪುನಃ ಸ್ಥಾಪಿಸಿದ್ದಾನೆ. ಇದನ್ನು ಅವನು 4 ಯುಗಗಳಲ್ಲಿ ಬೇರೆ ಬೇರೆ ಅವತಾರಗಳ ಮೂಲಕ ಸೃಷ್ಟಿಯನ್ನು ರಕ್ಷಿಸಿದ್ದಾನೆ. ಹಿಂದೂ ಧರ್ಮ ಗ್ರಂಥದ ಪ್ರಕಾರ ಮಹಾವಿಷ್ಣುವು ದಶಾವತಾರ ತಾಳಿದ್ದಾನೆ ಎಂದು ಹೇಳಲಾಗುತ್ತದೆ. ಪ್ರತಿಯೊಂದು ಅವತಾರದಲ್ಲಿಯೂ ಅವನು ಧರ್ಮವನ್ನು ರಕ್ಷಿಸಿದ್ದಾನೆ. ಪ್ರತಿ ಯುಗದಲ್ಲಿಯೂ ನಿರ್ದಿಷ್ಟ ಸಮಯದಲ್ಲಿ ಧರ್ಮ ಪುನಃ ಸ್ಥಾಪಿಸಿದ್ದಾನೆ. ಮಹಾವಿಷ್ಣುವಿನ ದಶಾವತಾರದ ಕಥೆಗಳು ಬಹಳ ಆಕರ್ಷವಾಗಿರುವುದರ ಜೊತೆಗೆ ಇಂದಿಗೂ ಜನಪ್ರಿಯವಾಗಿದೆ. ವಿಷ್ಣುವಿನ ಶಕ್ತಿಯನ್ನು ಅರಿಯಲು ಪ್ರತಿಯೊಬ್ಬರೂ ಅದನ್ನು ತಿಳಿಯಲೇಬೇಕು. ವಿಷ್ಣುವಿನ ದಶಾವತಾರದ ಸಾರಸ್ಯಕರ ಸಂಗತಿಗಳು ಇಲ್ಲಿದೆ ನೋಡೋಣ ಬನ್ನಿ. ಮತ್ಸ್ಯ ಅವತಾರ. ವಿಷ್ಣುವ ದಶಾವತಾರದಲ್ಲಿ ಮೊದಲನೇ ಅವತಾರವೇ ಮತ್ಸ್ಯ ಅವತಾರ. ಮೀನಿನ ದೇಹದ ಮೂಲಕ ಭೂಮಿಗೆ ಅವತರಿಸಿದನು. ಮೊದಲ ಮಾನವನಾದ ಮನುವನ್ನು ಪ್ರಳಯದಿಂದ ಕಾಪಾಡಲು ವಿಷ್ಣುವು ಮೀನಿನ ರೂಪ ತಾಳಿ ಅವನನ್ನು ರಕ್ಷಿಸಿದನು. ವಿಷ್ಣುವು ಮನುವಿಗೆ ಎಲ್ಲಾ ಜೀವ ಜಂತುಗಳನ್ನು ಮರಗಿಡಗಳನ್ನು ರಕ್ಷಿಸಲು ಸಾಲುವಷ್ಟು ಒಂದು ದೈತ್ಯ ದೋಣಿಯನ್ನು ರಚಿಸಲು ಹೇಳಿದನು. ಮತ್ಸ್ಯಾವತಾರದಲ್ಲಿ ವಿಷ್ಣುವು ಸೃಷ್ಟಿಯ ಎಲ್ಲಾ ಜೀವಿಗಳನ್ನು ಹೀಗೆ ರಚಿಸಿದನು ಎಂದು ಪುರಾಣ ಹೇಳುತ್ತದೆ. ಕೂರ್ಮಾವತಾರ. ವಿಷ್ಣುವಿನ 2ನೇ ಅವತಾರವೇ ಕೂರ್ಮ ಅವತಾರ. ದೇವತೆಗಳು ಮತ್ತು ಅಸುರರ ಯುದ್ಧದಲ್ಲಿ ದೇವತೆಗಳನ್ನು ಆಮೆಯ ಅವತಾರ ತಾಳಿ ರಕ್ಷಿಸಿದನು. ಮುಂದೆ ಸಮುದ್ರ ಮಂಥನ ಮಾಡಿದಾಗಲೂ ಸಹ ಮಂದರ ಪರ್ವತನನ್ನು ಎತ್ತಿ ಹಿಡಿದನು. ವರಾಹ ಅವತಾರ. ವಿಷ್ಣುವು ಹಂದಿಯ ರೂಪ ತಾಳಿ ಭೂದೇವಿಯನ್ನು ಈ ಅವತಾರದಲ್ಲಿ ರಕ್ಷಿಸಿದನು. ಅಸುರ ಹಿರಣ್ಯಕಶಿಪುವಿನ ಸಹೋದರ ಹಿರಣ್ಯಾಕ್ಷನು ಭೂಮಿಯನ್ನು ಅಪಹರಿಸಿ ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಿದನು. ವಿಷ್ಣುವು ಭೂಮಿಯನ್ನು ಕಾಪಾಡಲು ವರಾಹ ಅವತಾರ ತಾಳಿ ಅವನ್ನು ಸಂಹರಿಸಿ ಭೂಮಿಯನ್ನು ರಕ್ಷಿಸಿದನು. ಇದು ವಿಷ್ಣುವಿನ 3ನೇ ಅವತಾರವಾಗಿದೆ. ನರಸಿಂಹ ಅವತಾರ. ಇದು ವಿಷ್ಣುವಿನ 4ನೇ ಅವತಾರ ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಇದರಲ್ಲಿ ವಿಷ್ಣುವಿನ ಮಹಾನ್ ಭಕ್ತನಾದ ಪ್ರಹ್ಲಾದನನ್ನು ರಕ್ಷಿಸಿದನು. ವಿಷ್ಣುವಿನ ಭಕ್ತರನ್ನು ದ್ವೇಷಿಸುತ್ತಿದ್ದ ಹಿರಣ್ಯಕಶಿಪು ಮನುಷ್ಯ ಮತ್ತು ಪ್ರಾಣಿಯಿಂದಾಗಲಿ ಮನೆಯ ಒಳಗೆ ಮತ್ತು ಹೊರಗೆ ಎರಡೂ ಕಡೆಯಲ್ಲೂ ತನಗೆ ಸಾವು ಬರಬಾರದೆಂದು ವರ ಪಡೆದುಕೊಂಡಿದ್ದನು. ಆದರೆ ಅವನ ಮಗನಾದ ಪ್ರಹ್ಲಾದನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು. ಹಿರಣ್ಯಕಶಿಪುವನ್ನು ಅರ್ಧ ಸಿಂಹ ಮತ್ತು ಅರ್ಧ ಮನುಷ್ಯನ ರೂಪ ತಾಳಿ ಸಂಹರಿಸಿದನು. ಇದು ವಿಷ್ಣುವಿನ ಉಗ್ರ ಅವತಾರವೆಂದು ಕರೆಯಲಾಗುತ್ತದೆ. ವಾಮನ ಅವತಾರ. ಇದು ವಿಷ್ಣುವಿನ 5ನೇ ಅವತಾರವಾಗಿದೆ. ಇದರಲ್ಲಿ ವಿಷ್ಣುವು ಬ್ರಾಹ್ಮಣ ವಟುವಾಗಿ ಭೂಮಿಯಲ್ಲಿ ಅವತರಿಸಿದನು. ಪ್ರಹ್ಲಾದನ ಮೊಮ್ಮಗನಾದ ಬಲಿಚಕ್ರವರ್ತಿ ಹತ್ತಿರ ದಾನಕ್ಕಾಗಿ 3 ಅಡಿ ಭೂಮಿಯನ್ನು ಕೇಳಿದನು. ಆದರೆ 2 ಹೆಜ್ಜೆಗಳಲ್ಲಿ ಭೂಮಿ ಮತ್ತು ಆಕಾಶವನ್ನು ಅಲೆದನು. 3ನೇ ಹೆಜ್ಜೆಯನ್ನು ಎಲ್ಲಿ ಇಡಲಿ ಎಂದು ಪ್ರಶ್ನಿಸಿದಾಗ ಬಲಿಯು ತನ್ನ ತಲೆಯ ಮೇಲೆ ಇಡು ಎಂದು ಹೇಳಿದನು. ಆಗ ವಿಷ್ಣುವು ಅವನ ತಲೆಯ ಮೇಲೆ ತನ್ನ ಪಾದವನ್ನು ಊರಿ ಅವನನ್ನು ಪಾತಾಳಕ್ಕೆ ಕಳುಹಿಸಿದನು. ಪರಶುರಾಮ ಅವತಾರ.
ಪರಶು ಅಥವಾ ಕೂಡಲಿ ಹಿಡಿದ ಬ್ರಹ್ಮನಾಗಿ ಈ ಅವತಾರದಲ್ಲಿ ವಿಷ್ಣುವು ಕಾಣಿಸಿಕೊಂಡಿದ್ದಾನೆ. ದುರಹಂಕಾರದಿಂದ ಮೆರೆಯುತ್ತಿದ್ದ ಕ್ಷತ್ರಿಯರನ್ನು ನಾಶ ಮಾಡಿದನು. ಕಾಮಧೇನು ಎಂಬ ಹಸುವನ್ನು ಹೊಂದಿದ್ದ ಋಷಿ ಜಮದಗ್ನಿ ಮತ್ತು ಅವನ ಹೆಂಡತಿ ರೇಣುಕೆಯ ಮಗನಾಗಿ ವಿಷ್ಣುವು ಜನಿಸಿದನು. ಕ್ಷತ್ರಿಯ ರಾಜನು ದೇವಲೋಕದ ಹಸುವನ್ನು ಅಪಹರಿಸಿದನು. ಇದರಿಂದ ಕೋಪಗೊಂಡ ಪರಶುರಾಮನು ದುರಹಂಕಾರದ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಿದನು. ರಾಮಾವತಾರ ವಿಷ್ಣುವಿನ ದಶಾವತಾರಗಳಲ್ಲಿ ಇದು ಬಹಳ ವಿಶೇಷವಾದ ಅವತಾರವಾಗಿದೆ. ಒಬ್ಬ ಮಗನಾಗಿ, ಸಹೋದರನಾಗಿ, ಪತ್ನಿಯನ್ನು ಕಾಪಾಡುವ ಪತಿಯಾಗಿ, ಪಿತೃವಾಕ್ಯ ಪರಿಪಾಲಕನಾಗಿ, ಕೊನೆಗೆ ಮರ್ಯಾದ ಪುರುಷೋತ್ತಮನಾದ ಅವತಾರವಾಗಿದೆ. ಅಯೋಧ್ಯೆಯ ರಾಜ ದಶರಥ ಮತ್ತು ರಾಣಿ ಕೌಸಲ್ಯೆಯ ಮಗನಾಗಿ ಜನಿಸಿದನು. ತಮ್ಮ ಲಕ್ಷ್ಮಣ ಮತ್ತು ಮಡದಿ ಸೀತೆಯೊಂದಿಗೆ ವನವಾಸಕ್ಕೆ ಹೋದನು. ಸೀತಾಮಾತೆಯನ್ನು ಅಪಹರಿಸಿದ ದುಷ್ಟ ರಾವಣನನ್ನು ವಾನರ ಸೈನ್ಯದ ಸಹಾಯದಿಂದ ಕೊಂದನು. ರಾಮರಾಜ್ಯ ಸ್ಥಾಪಿಸಿದನು. ರಾಮನ ಜೀವನವೇ ರಾಮನವೆಂಬ ಮಹಾನ್ ಗ್ರಂಥವಾಗಿದೆ. ರಾಮನು ಜನಿಸಿದ ದಿನವನ್ನು ರಾಮನವಮಿ ಎಂದು ಆಚರಿಸಲಾಗುತ್ತದೆ. ಅದು ಹಿಂದೂಗಳ ಪ್ರಮುಖ ಹಬ್ಬವಾಗಿದೆ. ಕೃಷ್ಣಾವತಾರ ಮಹಾವಿಷ್ಣುವಿನ ಕೃಷ್ಣ ಅವತಾರವು ಅತ್ಯಂತ ಜನಪ್ರಿಯವಾಗಿದೆ. ಹಿಂದೂಗಳ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಕೃಷ್ಣನ ಅಂದರೆ ವಿಷ್ಣುವಿನ ಲೀಲೆಗಳನ್ನು ಕಾಣಬಹುದಾಗಿದೆ. ಭಗವದ್ಗೀತೆಯೂ ಸಹ ಈ ಅವತಾರದಲ್ಲಿಯೇ ಹೇಳಲ್ಪಟ್ಟಿದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಅಧರ್ಮವನ್ನು ಕೊನೆಗೊಳಿಸಿ ಧರ್ಮವನ್ನು ಮರುಸ್ಥಾಪಿಸಿದನು. ಮಹಾಭಾರತ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ರಥವನ್ನು ಮುನ್ನಡೆಸಿದನು. ಭಾರತಾದ್ಯಂತ ಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಭಕ್ತಿಯಿಂದ ಆಚರಿಸಲಾಗುತ್ತದೆ. ನೀಲವರ್ಣದ ಕೃಷ್ಣನು ತಲೆಯ ಮೇಲೆ ನವಿಲುಗರಿ, ಕೈಯಲ್ಲಿ ಕೋಲಲು ಮತ್ತು ಸುದರ್ಶನ ಚಕ್ರ ಹಿಡಿದಿದ್ದಾನೆ. ಬುದ್ಧ ಅವತಾರ ವಿಷ್ಣುವಿನ 9ನೇ ಅವತಾರವೇ ಬುದ್ಧ ಅವತಾರ. ತನ್ನ ವೈಭವೋಪೇತ ಜೀವನವನ್ನು ತ್ಯಜಿಸಿ ಸನ್ಯಾಸಿ ಜೀವನವನ್ನು ನಡೆಸಿದನು. ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾದ್ದರಿಂದ ಈ ಅವತಾರವನ್ನು ಬುದ್ಧ ಅವತಾರ ಎಂದು ಕರೆಯಲಾಗುತ್ತದೆ. ಗೌತಮನಿಂದ ಬುದ್ಧವಾಗಿ ಹಲವೆಡೆ ಸಂಚರಿಸಿ ವಿಮೋಚನೆಯ ಬೋಧನೆಗಳ ಮೂಲಕ ಅನುಯಾಯಿಗಳನ್ನು ಗಳಿಸಿದನು. ಬುದ್ಧನ ಬೋಧನೆಗಳಿಂದಲೇ ಬೌದ್ಧ ಧರ್ಮವು ಹುಟ್ಟಿಕೊಂಡಿತು. ಕಲ್ಕಿ ಅವತಾರ ಮಹಾವಿಷ್ಣುವಿನ 10ನೇ ಅವತಾರವೇ ಕಲ್ಕಿ ಅವತಾರ. ಕಲಿಯುಗದಲ್ಲಿ ಈ ಅವತಾರ ಸಂಭವಿಸುತ್ತದೆ ಎಂದು ಹೇಳಲಾಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಬಿಳಿ ಕುದುರೆಯ ಮೇಲೆ ಬಂದು ಕಲಿ ಎಂಬ ರಾಕ್ಷಸವನ್ನು ಸೋಲಿಸುತ್ತಾನೆ. ಆಗ ನಾವು ಜೀವಿಸುತ್ತಿರುವ ಕಲಿಯುಗವು ಕೊನೆಗೊಂಡು ಮತ್ತೊಮ್ಮೆ ಸತ್ಯಯುಗ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ. ವಿಷ್ಣುವು ಭೂಮಿಯ ಮೇಲೆ ಶಾಂತಿ ಮತ್ತು ಉತ್ತಮ ಮೌಲ್ಯಗಳನ್ನು ಸ್ಥಾಪಿಸಿ ಸದಾ ನಮ್ಮನ್ನು ರಕ್ಷಿಸುತ್ತಾನೆ ಎಂದು ಹೇಳಲಾಗಿದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಉಪಯೋಗಕರ ಆದರೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.